ಜೂನಿಯರ್ ಎನ್ಟಿಆರ್ಗೆ 47ರ ಸಂಭ್ರಮ. ಬಾಲಿವುಡ್ನಲ್ಲಿ ಶುರುವಾಗಿದೆ ಹೊಸ ಹವಾ. ಟಾಲಿವುಡ್ನ ಬೆಸ್ಟ್ ಡ್ಯಾನ್ಸರ್ ಕೈ ಮೇಲೆ ಸ್ಪೆಷಲ್ ಟ್ಯಾಟೂ. ಟಾಲಿವುಡ್ನ ಜೂನಿಯರ್ ಎನ್ಟಿಆರ್ ತುಂಬಾನೇ ಸ್ಪೆಷಲ್ ಆಗಿದ್ದಾರೆ. ಅಭಿನಯದ ವಿಚಾರದಲ್ಲಿ ಹೆಸರು ಮಾಡಿಲ್ಲ, ಡ್ಯಾನ್ಸ್, ಸಿಂಗಿಂಗ್ ಹೀಗೆ ಎಲ್ಲದರಲ್ಲೂ ಕ್ಲಿಕ್ ಆಗಿದ್ದಾರೆ. ಇಷ್ಟೆಲ್ಲ ಸ್ಪೆಷಾಲಿಟಿ ಇರೋ ತಾರಕ್ಕೆ ಇದೀಗ 42ನೇ ಜನ್ಮದಿನದ ಸಂಭ್ರಮಾಚರಣೆ. ಹೌದು, ಬಹಳ ಅದ್ದೂರಿಯಾಗಿ ತಮ್ಮ ಹುಟ್ಟುಹಬ್ಬವನ್ನ ಸೆಲೆಬ್ರೇಟ್ ಮಾಡ್ಕೊಳ್ತಿದ್ದಾರೆ. ಸದ್ಯ ಟಾಲಿವುಡ್ ಇಂಡಸ್ಟ್ರಿ ಜಾಗತಿಕ ಮಟ್ಟದಲ್ಲಿ ಬೆಳೆದು ನಿಂತಿದೆ. ತೆಲುಗು ನಟರು ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಮಿಂಚುತ್ತಿದ್ದಾರೆ. ಅಂತಹ ಕೆಲವು ನಾಯಕರಲ್ಲಿ ಜೂನಿಯರ್ ಎನ್ಟಿಆರ್ ಕೂಡ ಒಬ್ಬರಾಗಿದ್ದಾರೆ. ರಾಜಮೌಳಿಯ RRR ಚಿತ್ರದ ಮೂಲಕ ಜೂನಿಯರ್ ಎನ್ಟಿಆರ್ ಗ್ಲೋಬಲ್ ಸ್ಟಾರ್ ಆಗಿದ್ದಾರೆ. ಸೌತ್ನಲ್ಲಿ ಅಪಾರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಹೌದು, ಜಪಾನ್ನಲ್ಲಿ ರಜನಿಕಾಂತ್ ಅವರಂತೆ ಜೂನಿಯರ್ ಎನ್ಟಿಆರ್ ಕೂಡ ಅಪಾರ ಕ್ರೇಜ್ ಅನ್ನ ಹೊಂದಿದ್ದಾರೆ. ಸುಮಾರು 2 ದಶಕಗಳಿಂದ ತೆಲುಗು ಪ್ರೇಕ್ಷಕರನ್ನ ರಂಜಿಸ್ತಾ ಇರುವ ಯಂಗ್ ಟೈಗರ್ 42ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಮೇ 20 ತಾರಕ್ ಹುಟ್ಟುಹಬ್ಬ ಆಗಿದ್ದು ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಜೂನಿಯರ್ ಎನ್ಟಿಆರ್ ಆಸ್ತಿ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡ್ತಿದೆ. ಹೌದು, ತೆಲುಗಿನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಾಯಕರಲ್ಲಿ ಜೂನಿಯರ್ ಎನ್ಟಿಆರ್ ಕೂಡ ಒಬ್ಬರಾಗಿದ್ದಾರೆ. ಜೂನಿಯರ್ ಎನ್ಟಿಆರ್ ಅವರ ನಿವ್ವಳ ಆಸ್ತಿ ಮೌಲ್ಯವು 571 ಕೋಟಿ ಇದೆ. ಅಂದ್ರೆ USD 70 ಮಿಲಿಯನ್ ಆಗಿದೆ. ಅವರು ಹೈದರಾಬಾದ್ನಲ್ಲಿ ಐಷಾರಾಮಿ ಮನೆ, ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಆಸ್ತಿಗಳು, ದುಬಾರಿ ವಾಚ್ಗಳು ಮತ್ತು ಐಷಾರಾಮಿ ಕಾರುಗಳ ಕಲೆಕ್ಷನ್ ಅನ್ನ ಹೊಂದಿದ್ದಾರೆ. ಜೂನಿಯರ್ ಎನ್ಟಿಆರ್ ಸಿನಿಮಾಗಳ ಮೂಲಕ ಭಾರೀ ಸಂಭಾವನೆ ಪಡೆದಿದ್ದಾರೆ. ಕಳೆದ ಕೆಲವು ವರ್ಷಗಳಿಂದ ತಾರಕ್ ನಟಿಸಿದ ಎಲ್ಲಾ ಚಿತ್ರಗಳು ಹಿಟ್ ಆಗಿವೆ. ಇದರೊಂದಿಗೆ ಕಾಲಕಾಲಕ್ಕೆ ಸಂಭಾವನೆ ಹೆಚ್ಚಿಸ್ತಾ ಇದ್ದಾರೆ. ವರದಿಗಳ ಪ್ರಕಾರ ತಾರಕ್ ಈ ಹಿಂದೆ ಒಂದು ಚಿತ್ರಕ್ಕೆ 12 ಕೋಟಿ ರೂಪಾಯಿ ಪಡಿತಾ ಇದ್ರು. ಆದರೆ ಜೂನಿಯರ್ ಎನ್ಟಿಆರ್ RRR ಚಿತ್ರಕ್ಕೆ 45 ಕೋಟಿ ರೂಪಾಯಿ ಪಡೆದಿದ್ದಾರೆ. ಈ ಸಿನಿಮಾ ಪ್ರಪಂಚದಾದ್ಯಂತ ಸೂಪರ್ ಹಿಟ್ ಆಯಿತು. ಇದರೊಂದಿಗೆ ತಾರಕ್ ಕ್ರೇಜ್ ಕೂಡ ಅದೇ ರೇಂಜ್ ನಲ್ಲಿ ಹೆಚ್ಚಿತು. ಇದರಿಂದ ಎನ್ಟಿಆರ್ ಸಂಭಾವನೆ 60 ರಿಂದ 80 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆಯಂತೆ. ಖಾಸಗಿ ಜೆಟ್ ಅನ್ನು ಕೂಡ ಹೊಂದಿರುವ ದೇಶದ ಕೆಲವು ಚಲನಚಿತ್ರ ನಟರಲ್ಲಿ ಎನ್ಟಿಆರ್ ಕೂಡ ಒಬ್ಬರಾಗಿದ್ದಾರೆ. ಅವರ ಬಳಿ 80 ಕೋಟಿ ರೂಪಾಯಿ ಮೌಲ್ಯದ ಖಾಸಗಿ ಜೆಟ್ ಕೂಡ ಇದೆ. ಹೈದರಾಬಾದ್ನ ಜುಬ್ಲಿ ಹಿಲ್ಸ್ನಲ್ಲಿ 25 ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಕಟ್ಟಡದಲ್ಲಿ ಎನ್ಟಿಆರ್ ವಾಸವಾಗಿದ್ದಾರೆ. ಎನ್ಟಿಆರ್ಗೆ ವಾಚ್ಗಳಂದ್ರೆ ತುಂಬಾ ಇಷ್ಟ. ಪ್ರೀಮಿಯಂ ವಾಚ್ಗಳಂದ್ರೆ ಜೂನಿಯರ್ ಎನ್ಟಿಆರ್ಗೆ ಬಲು ಇಷ್ಟವಾಗಿದೆ. ಜೂನಿಯರ್ ಎನ್ಟಿಆರ್ ಅವರು 4 ಕೋಟಿ ರೂಪಾಯಿ ಮೌಲ್ಯದ ರಿಚರ್ಡ್ ಮೆಲ್ಲೆ ವಾಚ್ ಮತ್ತು 2.5 ಕೋಟಿ ರೂಪಾಯಿ ಮೌಲ್ಯದ ನಾಟಿಲಸ್ 40mm ವಾಚ್ನ ಪಾಟೆಕ್ ಫಿಲಿಪ್ ಹೊಂದಿದ್ದಾರೆ. ಎನ್ಟಿಆರ್ ಬಳಿ ದುಬಾರಿ ಕಾರುಗಳ ಕಲೆಕ್ಷನ್ ಕೂಡ ಇದೆ. 5 ಕೋಟಿ ಮೌಲ್ಯದ ಲ್ಯಾಂಬೋರ್ಗಿನಿ ಉರುಸ್ ಅನ್ನ ಹೊಂದಿರುವ ಮೊದಲ ಭಾರತೀಯರಾಗಿದ್ದಾರೆ. ಇದಲ್ಲದೆ ಎನ್ಟಿಆರ್ ಬಳಿ 2 ಕೋಟಿ ಮೌಲ್ಯದ ರೇಂಜ್ ರೋವರ್, 2 ಕೋಟಿ ಮೌಲ್ಯದ BMW, 1 ಕೋಟಿ ಮೌಲ್ಯದ ಪೋರ್ಷೆ ಹಾಗೂ 1 ಕೋಟಿ ಮೌಲ್ಯದ ಮರ್ಸಿಡೀಸ್ ಬೆಂಜ್ ಕಾರ್ಗಳಿದೆ. ಇನ್ನು ದೇವರ ಸಿನಿಮಾ ಅಕ್ಟೋಬರ್ 10, 2024ರಂದು ವಿಶ್ವದಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಯಿತು. ಅಧಿಕೃತವಾಗಿ ಅದನ್ನ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದನ್ನ ಉಂಟು ಮಾಡಿಸಿದ್ರು. ಅನಿರುದ್ಧ್ ರವಿಚಂದರ್ ಅವರ ಸಂಗೀತ, ಯುವ ಸುಧಾ ಆರ್ಟ್ಸ್ ಮತ್ತು ಎನ್ಟಿಆರ್ ಆರ್ಟ್ಸ್ ಬ್ಯಾನರ್ ಅಡಿಯಲ್ಲಿ ಸುಧಾಕರ್ ಮಿಕ್ಕಿಲಿನೇನಿ, ಕೆ ಹರಿಕೃಷ್ಣ ಮತ್ತು ನಂದಮೂರಿ ಕಲ್ಯಾಣ್ ರಾಮ್ ಜಂಟಿಯಾಗಿ ನಿರ್ಮಿಸಿದ್ರು. ಜಾನ್ವಿ ಕಪೂರ್ ನಾಯಕಿಯಾಗಿ ನಟಿಸಿದ್ರು. ವಿಲನ್ ಪಾತ್ರದಲ್ಲಿ ಸೈಫ್ ಅಲಿ ಖಾನ್ ಮಿಂಚನ್ನ ಹರಿಸಿದ್ರು. ಅಷ್ಟೇ ಅಲ್ಲದೆ ಟಾಲಿವುಡ್ ಸೂಪರ್ ಸ್ಟಾರ್ ಜೂನಿಯರ್ ಎನ್ಟಿಆರ್ ಇವತ್ತು ಅವರಿಗೆ ಸಂಭ್ರಮಾಚರಣೆ. ಡ್ಯಾನ್ಸ್ ವಿಚಾರದಲ್ಲಿ ದಿ ಬೆಸ್ಟ್ ಅನ್ನುವ ನಂಬಿಕೆ ಏನೋ ಇದೆ. ಅಲ್ಲು ಅರ್ಜುನ್ ಇಲ್ಲಿದ್ದರೂ ಕೂಡ ಜೂನಿಯರ್ ಎನ್ಟಿಆರ್ ಬೆಸ್ಟ್ ಅನ್ನೋರು ಇದ್ದಾರೆ. ತಾಂಡವಂ ಅನ್ನೋ ಡ್ಯಾನ್ಸ್ ಪ್ರಕಾರವನ್ನ ಪರಿಚಯಿಸಿದ್ದು ಬೇರೆ ಯಾರೂ ಅಲ್ಲ, ಜೂನಿಯರ್ ಎನ್ಟಿಆರ್ ಅನ್ನೋ ಮಾಹಿತಿ ಸಿಗುತ್ತೆ. ಜೂನಿಯರ್ ಎನ್ಟಿಆರ್ ಸ್ಪೆಷಲ್ ಆಗಿಯೇ ಇದ್ದಾರೆ. ಇವರ ಅಭಿರುಚಿ ಕೂಡ ಸ್ಪೆಷಲ್ ಆಗಿಯೇ ಇದೆ. ಇವರ ಬಲಗೈ ಮೇಲೆ ಒಂದು ಟ್ಯಾಟೂ ಇದೆ. ಇದು ತುಂಬಾನೇ ಸ್ಪೆಷಲ್ ಆಗಿದೆ. ಇದರ ಅರ್ಥ ಏನ್ ಗೊತ್ತಾ? ಸೆಲೆಬ್ರೇಷನ್ ಅಂತಲೇ ಅರ್ಥ ಬರುತ್ತೆ. ಅಂದಹಾಗೆ ಜೂನಿಯರ್ ಎನ್ಟಿಆರ್ ಕೈ ಮೇಲೆ ಇರೋ ಆ ಟ್ಯಾಟೂ ಏನು? ನಿಜ, ರಭಾಸ ಅನ್ನೋದೇ ಆ ಟ್ಯಾಟೂ ಆಗಿದೆ. ಈಗಾಗಲೇ ಹೇಳಿದಂತೆ ರಭಾಸ ಅಂದ್ರೆ ಸೆಲೆಬ್ರೇಷನ್ ಅನ್ನುವ ಅರ್ಥವೇ ಬರುತ್ತೆ ನೋಡಿ. ಜೂನಿಯರ್ ಎನ್ಟಿಆರ್ ಸ್ಪೆಷಲ್ ಯಾಕೆ ಗೊತ್ತಾ? ಇವರು ಒಳ್ಳೆ ಸಿಂಗರ್ ಕೂಡ ಆಗಿದ್ದಾರೆ. ತಮ್ಮ ಅಭಿನಯದ ಯಮದೊಂಗ ಚಿತ್ರದಲ್ಲಿ ಒಂದು ಹಾಡು ಕೂಡ ಹಾಡಿದ್ರು. ಅಲ್ಲಿಂದ ಇವರ ಸಿಂಗಿಂಗ್ ಕೆರಿಯರ್ ಶುರುವಾಯಿತು. ಒಳ್ಳೆಯ ನಟ ಅನ್ನೋದು ಗೊತ್ತಿತ್ತು. ಅತ್ಯುತ್ತಮ ಡ್ಯಾನ್ಸರ್ ಅನ್ನೋದು ತಿಳಿದ ವಿಷಯ ಬಿಡಿ. ಸಿಂಗಿಂಗ್ ಅಲ್ಲೂ ಒಂದು ಕೈ ನೋಡಿದ್ರು. ಜನರ ಇವರ ಕೈಯನ್ನ ಹಿಡಿದ್ರು. ಜೂನಿಯರ್ ಎನ್ಟಿಆರ್ ಕನ್ನಡದ ಹಾಡನ್ನು ಕೂಡ ಹಾಡಿದ್ದಾರೆ. ಹೌದು, ಪುನೀತ್ ರಾಜ್ಕುಮಾರ್ ಅಭಿನಯದ ಚಕ್ರವ್ಯೂಹ ಚಿತ್ರದಲ್ಲಿ ಜೂನಿಯರ್ ಎನ್ಟಿಆರ್ ಒಂದು ಹಾಡು ಹಾಡಿದ್ದಾರೆ. ಗೆಳೆಯ ಗೆಳೆಯ ಅನ್ನುವ ಈ ಹಾಡು ಹೆಚ್ಚು ಗಮನವನ್ನ ಸೆಳೆಯಿತು. ಹಾಗೆ ಗೆಳೆಯ ಅನ್ನೋ ಸಾಹಿತ್ಯದ ಈ ಹಾಡು ಅಪ್ಪು ಮತ್ತು ಜೂನಿಯರ್ ಎನ್ಟಿಆರ್ ಸ್ನೇಹಕ್ಕೆ ಸಾಕ್ಷಿ ಅಂತೇನೋ ಇತ್ತು ನೋಡಿ.
ಪವರ್ ಸ್ಟಾರ್ ಪುನೀತ್ ಮತ್ತು ಜೂನಿಯರ್ ಎನ್ಟಿಆರ್ ಒಳ್ಳೆ ಸ್ನೇಹಿತರೇ ಆಗಿದ್ರು. ಹಾಗೆ ಜೂನಿಯರ್ ಎನ್ಟಿಆರ್ ಅವರನ್ನ ಅಪ್ಪು ತಾರಕ್ ಅಂತಾನೆ ಕರೆಯೋದು. ತಾರಕ್ ನಮ್ಮ ಚಿತ್ರಕ್ಕೆ ಹಾಡಿದ್ದಾರೆ ಅಂತಾಲೂ ಚಕ್ರವ್ಯೂಹ ಟೈಮ್ ಅಲ್ಲೇ ಅಪ್ಪು ಹೇಳ್ಕೊಂಡಿದ್ರು. ಜೂನಿಯರ್ ಎನ್ಟಿಆರ್ ಪ್ರತಿ ವರ್ಷ ಮೇ 20ರಂದು ಹುಟ್ಟುಹಬ್ಬ ಆಚರಿಸಿಕೊಳ್ತಾರೆ. ಈ ವರ್ಷ 42ನೇ ಜನ್ಮದಿನ ಸೆಲೆಬ್ರೇಟ್ ಮಾಡಿಕೊಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರಶಾಂತ್ ನೀಲ್ ಮತ್ತು ಜೂನಿಯರ್ ಎನ್ಟಿಆರ್ ಚಿತ್ರದ ಗ್ಲಿಮ್ಸ್ ಹೊರಗೆ ಬರ್ತಾ ಇದೆ ಅನ್ನೋ ನಿರೀಕ್ಷೆ ಇತ್ತು. ಆದ್ರೆ ಆ ರೀತಿ ಏನೂ ಇಲ್ಲ. ಸಿನಿಮಾ ತಂಡ ಬೇರೆ ದಿನ ಚಿತ್ರದ ವಿಶೇಷ ವಿಡಿಯೋ ರಿಲೀಸ್ ಮಾಡೋಕೆ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಜೂನಿಯರ್ ಎನ್ಟಿಆರ್ ಜನ್ಮದಿನಕ್ಕೆ ಯಾಕೆ ವಿಡಿಯೋ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆಗೆ ಉತ್ತರವೂ ಇದೆ. ಎಸ್, ಈ ಒಂದು ದಿನ ಬಾಲಿವುಡ್ನ ವಾರ್ 2 ಚಿತ್ರ ಗ್ಲಿಮ್ಸ್ ರಿಲೀಸ್ ಆಗ್ತಾ ಇದೆ. ಕಾರಣ ಜೂನಿಯರ್ ಎನ್ಟಿಆರ್ ಈ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಈ ಹಿನ್ನೆಲೆಯಲ್ಲೇ ಸಿನಿಮಾ ತಂಡ ಈ ವರ್ಷದ ತಾರಕ್ ಜನ್ಮದಿನಕ್ಕೆ ಒಂದು ಗ್ಲಿಮ್ಸ್ ರಿಲೀಸ್ ಮಾಡೋದಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಅಂದಹಾಗೆ ತಾರಕ್ ಅಭಿನಯದ ವಾರ್ 2 ಚಿತ್ರ ಇದೇ ವರ್ಷ ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 14ರಂದು ಈ ಚಿತ್ರ ರಿಲೀಸ್ ಆಗುವುದು ಪಕ್ಕಾ ಆಗಿದೆ. ಆದರೆ ತಾರಕ್ ಮತ್ತು ನೀಲ್ ಚಿತ್ರ ಈ ವರ್ಷ ಬರೋದೇ ಇಲ್ಲ. ಜೂನ್ 25, 2026ಕ್ಕೆ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಹೇಳಬಹುದಾಗಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.